ರಾಮರಾಜ್ಯ, ಶ್ರೀರಾಮನ ಆದರ್ಶ, ಶ್ರೀರಾಮನ ಸಂಸ್ಕೃತಿ ನಮ್ಮ ದೇಶದಲ್ಲಿದೆ ಅಂತೆಲ್ಲ ಹೇಳಿಕೊಳ್ಳುವವರು ಸಂಧ್ಯಾವಂದನ ಮಾಡುವ ಅಧಿಕಾರ ಇದ್ದವರು ಸಂಧ್ಯಾವಂದನವನ್ನು ಮಾಡದೇ ಇದ್ದರೆ ಧರ್ಮ ಪರಿಪೂರ್ಣವಾಗಲಿಲ್ಲ. ಶತ್ರುಗಳ ಜೊತೆಗೆ ಯುದ್ಧ ಮಾಡೋ ಮುಂದೆ ಸಂಧ್ಯಾವಂದನ ಬಿಟ್ಟಿಲ್ಲ, ನೀವು ಪ್ರೀತಿಯಿಂದ ಮಾಡೋ ಯುದ್ಧದೊಳಗೆ ಸಂಧ್ಯಾವಂದನ ಬಿಟ್ಟರೆ ಭಗವಂತನ ಜನ್ಮ ಅವತಾರ ಲೀಲೆಗಳನ್ನು ತಿಳಿದರೆ, ಅವನ ಸೃಷ್ಟಿಯಾದಿ ವ್ಯಾಪಾರಗಳನ್ನು ನಾವು ತಿಳಿದರೆ, ಚಿಂತನೆ ಮಾಡಿದರೆ ನಮಗೆ ಪುಣ್ಯ ಇದೆ, ನಮ್ಮ ಪಾಪಗಳ ಪರಿಹಾರ ಇದೆ, ಉದ್ಧಾರ ಇದೆ. ಆದರೆ ಸಂಧ್ಯಾವಂದನ ಮಾಡು, ಗೊತ್ತು ನಮಗೆ ಅಂದರೆ ಪುಣ್ಯ ಇಲ್ಲ. ಅದರಿಂದ ಗೊತ್ತಾಗಿಯೂ ಮಾಡದಿದ್ದರೆ ಪಾಪ ಜಾಸ್ತಿ ಇದೆ. ಅಲ್ಲಿ ಕೇವಲ ತಿಳಿಯೋದಲ್ಲ, ಮಾಡೋದಿದೆ. ಎಂಥದೇ ಪರಿಸ್ಥಿತಿಯಲ್ಲಿಯೂ ಸಂಧ್ಯಾವಂದನವನ್ನು ಬಿಡುವಂತಿಲ್ಲ. ಮಹಾಭಾರತದ ಯುದ್ಧದ ಪ್ರಸಂಗದಲ್ಲಿಯೂ ಸಂಧ್ಯಾವಂದನ ಬಿಟ್ಟಿಲ್ಲ, ತಿಳ್ಕೊಳ್ಳಿ. ಏನೋ ಒಂದು ಸಣ್ಣ ಕಾರಣ ಸಿಕ್ಕರೆ ಸಾಕು ಸಂಧ್ಯಾವಂದನವನ್ನು ತಪ್ಪಿಸ್ತಾರೆ. ಸಮಾರಂಭ ಇದ್ದಾಗ ತಪ್ಪಿಸೋರು ಭಾಳ ಪುಣ್ಯವಂತರು, ಅಂದ್ರೆ ಉಳಿದ ದಿವಸ ಅಂತೂ ಮಾಡ್ತಾರಲ್ಲ. ದಿವಸನೇ ತಪ್ಪಿಸೋರಿಗೆ ಏನು ಹೇಳಬೇಕು ಗೊತ್ತಿಲ್ಲ. ಯಾವುದೇ ಸಮಾರಂಭಗಳಿರಲಿ, ಏನೇ ಇರಲಿ, ಸಂಧ್ಯಾವಂದನವನ್ನು ತಪ್ಪಿಸುವುದಕ್ಕೆ ಶಾಸ್ತ್ರದಲ್ಲಿ ಅವಕಾಶ ಕೊಟ್ಟಿಲ್ಲ. ಯುದ್ಧಕ್ಕೆ ಮಧ್ಯ ವಿರಾಮ ಕೊಟ್ಟು ಸಂಧ್ಯಾಕಾಲ ಆಗಿದೆ ಅಂತ ಸಂಧ್ಯಾವಂದನ ಮಾಡಿ ಯುದ್ಧವನ್ನು ಮುಂದುವರಿಸ್ತಾ ಇದ್ರಂತೆ. ಕೆಲವು ಸಂದರ್ಭದಲ್ಲಿ ನೀರೇ ಸಿಗದೇ ಇದ್ದರೆ ಉಸುಕಿನಿಂದ, ಮಣ್ಣಿನಿಂದ ಅರ್ಘ್ಯವನ್ನು ಕೊಟ್ಟು ಮತ್ತೆ ಯುದ್ಧವನ್ನು ಮುಂದುವರೆಸಿದ್ದಾರೆ ಮಹಾಭಾರತದ ಯುದ್ಧದ ಕಾಲದಲ್ಲಿ ಯೋಧರು. ಅರ್ಥ ಮಾಡಿಕೊಳ್ಳಿ. ಮನೆಯೊಳಗೊಂದು ಸ್ವಲ್ಪ ಏನೋ ಗಂಡ ಹೆಂಡತಿ ಮಧ್ಯದೊಳಗೆ ಒಂಚೂರು ಮಾತಿನ ಚಕಮಕಿ ಆದರೆ ಇವತ್ತು ಯಾಕೋ ತಲೆ ಸರಿ ಇಲ್ಲ ಅಂತ ಸಂಧ್ಯಾವಂದನ ಪೂಜೆ ಎಲ್ಲ ಚಕ್ರ ಹಾಕ್ತಾನೆ. ಶತ್ರುಗಳ ಜೊತೆಗೆ ಯುದ್ಧ ಮಾಡೋ ಮುಂದೆ ಸಂಧ್ಯಾವಂದನ ಬಿಟ್ಟಿಲ್ಲ, ನೀವು ಪ್ರೀತಿಯಿಂದ ಮಾಡೋ ಯುದ್ಧದೊಳಗೆ ಸಂಧ್ಯಾವಂದನ ಬಿಟ್ಟರೆ ಬಿಡೋದಕ್ಕೊಂದು ನೆಮ ಅಷ್ಟೇ. ವಾಲ್ಮೀಕಿ ರಾಮಾಯಣದಲ್ಲಿ ಹೆಜ್ಜೆ ಹೆಜ್ಜೆಗೆ ವಾಲ್ಮೀಕಿಗಳು ಶ್ರೀರಾಮಚಂದ್ರನ ಚರಿತ್ರೆಯನ್ನು ವರ್ಣನೆ ಮಾಡುವಾಗ, ಅಂತಹ ಸರ್ವೋತ್ತಮನಾದ ಭಗವಂತನ ಲೀಲೆಯನ್ನು ವರ್ಣನೆ ಮಾಡುವಾಗ ಸಂಧ್ಯಾವಂದನದ್ದು ಏನು ಕೆಲಸ ಹೇಳಿ ಅಲ್ಲಿ. ಆದರೆ ಲೋಕಶಿಕ್ಷಣಕ್ಕಾಗಿ ದೇವರು ಸಂಧ್ಯಾವಂದನವನ್ನು ಮಾಡ್ತಾ ಇದ್ದ ಅಂತ ಮಾತಿಗೆ ಉಲ್ಲೇಖ ಮಾಡ್ತಾರೆ. ಬೆಳಗ್ಗೆ ಆದರೆ ಉಲ್ಲೇಖ ಮಾಡ್ತಾರೆ, ಸಂಜೆ ಆದರೆ ಉಲ್ಲೇಖ ಮಾಡ್ತಾರೆ. ಶ್ರೀರಾಮಚಂದ್ರ ಜಗತ್ತಿಗೆ ಆದರ್ಶ ಸಂಧ್ಯಾವಂದನವನ್ನು ಮಾಡಿ ತೋರಿಸಿದ್ದಾನೆ. ಸಂಧ್ಯಾವಂದನ ಅವನ ಪಾಲಿಗೇನೆ ಬಿಟ್ಟು ನಾವು ಸಂಧ್ಯಾವಂದನವನ್ನು ಬಿಟ್ಟರೆ ಅದೆಂತಹ ರಾಮಚಂದ್ರನ ಆದರ್ಶದ ಪಾಲನೆ. ರಾಮರಾಜ್ಯ, ಶ್ರೀರಾಮನ ಆದರ್ಶ, ಶ್ರೀರಾಮನ ಸಂಸ್ಕೃತಿ ನಮ್ಮ ದೇಶದಲ್ಲಿದೆ ಅಂತೆಲ್ಲ ಹೇಳಿಕೊಳ್ಳುವವರು ಸಂಧ್ಯಾವಂದನ ಮಾಡುವ ಅಧಿಕಾರ ಇದ್ದವರು ಸಂಧ್ಯಾವಂದನವನ್ನು ಮಾಡದೇ ಇದ್ದರೆ ಧರ್ಮ ಪರಿಪೂರ್ಣವಾಗಲಿಲ್ಲ.